ಅವರು ನನ್ನ ಫ್ರೆಂಡ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್ನ ನಾನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಫಸ್ಟ್ ರಿವೀಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ನ ವಾಯ್ಸ್, ಐ ಮೀನ್ ವರುಣ್ ಆರಾಧ್ಯ ಅವರ ಗರ್ಲ್ ಫ್ರೆಂಡ್. ಯಾಕೆ ಡಲ್ ಆಗಿದ್ಯಾ? ಯಾಕೆ ವರುಣ್ ಬ್ರೋ ಮೀಟ್ ಆಗಿಲ್ವಾ? ಸ್ವಲ್ಪ ಕೆಲಸ ಇತ್ತಾ, ಇವಾಗೆಲ್ಲ ಮುಗಿಸ್ಕೊಂಡೆ ಬರ್ತೀನಿ ಈಗ. ಸರಿ ಆಯ್ತು, ಬೇಗ ಬಾ, ಓಕೆನಾ? ಹರ್ಟ್ ಆಗಿದೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಆಡಿಯನ್ಸ್ ಇದ, ಬಟ್ ಈ ಟೈಮ್ ಆಗಿದೆ. ಕಮೆಂಟ್ಸ್ ಹರ್ಟ್ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ನಿಮಗೆ, ಬಟ್ ಇವತ್ತು ಹೇಳ್ತಾ ಇದೀನಿ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದು ಅವ್ರ ಲೈಫ್. ನಿಮ್ಮ ಲೈಫಲ್ಲಿ ನಿಮ್ಗೆ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಅದೆಲ್ಲ ಆಗ್ತಾ ಇತ್ತು, ಹಂಗೆ ಅವ್ರ ಲೈಫಲ್ಲೂ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸಮಥಿಂಗ್ ಈ ಥರ ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕು ಗೈಸ್. ಬಟ್ ಅದು ಬಿಟ್ಬಿಟ್ಟು ನೀವು ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು. ಎಸ್, ನನಗೂ ಒಂದು ಜೀವ ಇದೆ, ನನಗೂ ಒಂದು ಮನಸ್ಸಿದೆ, ನನಗೂ ಪ್ರೀತಿ ಆಗುತ್ತೆ. ನಾನು ಮೋಹನ್ ಆಗಬೇಕು, ಕೆಳಗೆ ಬಿದ್ದರೆ ಮತ್ತೆ ಮೇಲೆ ಎದ್ದು ಬರಲೇಬೇಕಲ್ವ ಗೈಸ್. ಕೈಯಲ್ಲಿ ಯಾರಿಗೋ ಒಬ್ರಿಗೆ ಅಟ್ಲೀಸ್ಟ್ ಒಳ್ಳೇದು ಮಾಡೋಕೆ ಆಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡಬಾರ್ದು ಗೈಸ್. ಇದು ನಿಜ, ಸೀರಿಯಸ್ಲಿ ನನಗೂ ತುಂಬ ಬೇಜಾರಾಗ್ತಾ ಇದೆ ಇದೆಲ್ಲ ನಾನು ನೋಡಿಬಿಟ್ಟು ನೆಗೆಟಿವ್ ಆಗಿ. ಸೊ ಹಿಂಗೆ ಕಾಮೆಂಟ್ಸ್ ಎಲ್ಲ ಓದ್ತಿದೆ, ನನಗೆ ಹಂಗೇನೋ ತಲೆಗೆ ಬಂತು ಗೈಸ್ ನಿಮ್ಗೆ ಹೇಳಬೇಕು ಅಂತ. ಎಲ್ಲಾನು ಸಹಿಸ್ಕೊಂಡು ಹೋಗ್ತಿದ್ರೆ ನಮ್ಮಷ್ಟು ಒಳ್ಳೆಯವ್ರು ಬೇರೆ ಯಾರೂ ಇಲ್ಲ. ಏನಂತ ಹೇಳಿದ್ರೆ, ಇವಾಗ ಯಾರೋ ಒಬ್ರು ಖುಷಿಯಾಗಿದ್ದಾರೆ ಅಂದರೆ ನಿಮ್ಗೆ ಆ ಖುಷಿ ನೋಡ್ಬಿಟ್ಟು ನೀವು ಖುಷಿ ಪಡೋಕ್ಕಾದ್ರೆ ಖುಷಿ ಪಡಿ, ಬಟ್ ಆ ಖುಷಿನ ಯಾವತ್ತೂ ಕಿತ್ಕೊಳ್ಳೋಕೆ ನೋಡಬೇಡಿ. ಯಾಕಂದರೆ ಎಲ್ಲರೂ ಲೈಫಲ್ಲೂ ಖುಷಿನೇ ಅಲ್ವಾ, ಖುಷಿನೇ ಇಂಪಾರ್ಟೆಂಟ್ ಅಲ್ವಾ. ಎಲ್ಲರೂ ಇವಾಗ ಎಲ್ಲರೂ ಲೈಫ್ ಲೀಡ್ ಮಾಡ್ತಾ ಇರೋದೇ ಖುಷಿಯಾಗಿರ್ಬೇಕು ಅಂತ. ಸೊ ಅವರು ಹಂಗೆ ಖುಷಿಯಾಗಿರ್ಬೇಕು ಅಂತ ಅವ್ರಿಗೂ ಇಷ್ಟ ಇರುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ನಿಮ್ಮನ್ನೆಲ್ಲ ಅಷ್ಟು ಎಂಟರ್ಟೈನ್ ಮಾಡ್ತಾರೆ ಅವರು, ಈ ಥರ ಎಲ್ಲ ಮಾಡ್ತಾರೆ, ಬಟ್ ನೀವು ಅವ್ರ ಬಗ್ಗೆನೇ ಇಷ್ಟು ಬ್ಯಾಡ್ ಆಗೆಲ್ಲ ಮಾತಾಡೋದು ತುಂಬ ಬೇಜಾರು ಅನಿಸುತ್ತೆ. ನನಗೂ ತುಂಬ ಬೇಜಾರಾಗಿದೆ ಇದೆಲ್ಲ ಗೈಸ್. ನಾನು ಇವಾಗ ಫೈನಲಿ ಪಾರ್ಕಿಂಗ್ಗೆ ಬಂದಿದ್ದೀನಿ. ಸೊ ಇವಾಗ ತೋರಿಸ್ತೀನಿ ನಿಮಗೆ. ಅದಕ್ಕೆ ಆದಂಥ ಒಂದೊಳ್ಳೆ ಇದು ಮಾಡಿ ಏನೋ ಮಾಡಿ ಆ ಥರ ಏನೋ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಬಿಗ್ ಸರ್ಪ್ರೈಸ್ ಥರ ಮಾಡೋಣ, ನಮ್ಮ ಹುಡುಗಿನ ಸ್ವಲ್ಪ ಚೆನ್ನಾಗಿ ತೋರ್ಸೋಣ, ಒಂದು ದೊಡ್ಡ ಏನೋ ನಾವು ಈವೆಂಟ್ ಎಲ್ಲ ಮಾಡಿ ಅಂತ ಆ ಥರ ಅಂತೆಲ್ಲ ಯೋಚನೆ ಮಾಡ್ಕೊಂಡಿದ್ದೀನಿ.